ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ವಿನಾಯಕ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡ್ಲಿ. ಖುಷಿಯಾಗಿ ಹಬ್ಬ ಮಾಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಗೌರಿ ಹಬ್ಬದ ದಿನ ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಟ್ರೆಡಿಷ್ನಲ್ ಲುಕ್ಕಲ್ಲಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ನೋಡ್ತಾ ಇರ್ಬೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿ ಮಾಡಿದ್ದೆ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಹೆಸರು ಕಾವ್ಯ. ನಾನು ಆಸ್ಟ್ರೇಲಿಯಾದಿಂದ ಇಷ್ಟು ದಿನ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೆ. ಈಗ ನಮ್ಮ ಕರ್ನಾಟಕದಿಂದ ನಾನು ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮನೆಯಲ್ಲಿ ಗೌರಿ ಮತ್ತು ಗಣೇಶ ಹಬ್ಬ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನು ಗೌರಿ ಹಬ್ಬದ ದಿನ ಗಣೇಶನ ಹಬ್ಬಕ್ಕೆ ಬೇಕಾದಂಥ ತಯಾರಿ ಎಲ್ಲ ಮಾಡ್ಕೊತಾ ಇದ್ದೆ ಕಡುಬಿಗೆ. ಹಾಗೆ ಸ್ವಲ್ಪ ಶಾಪಿಂಗ್ ಹೋಗೋದು ಕೂಡ ಇತ್ತು. ನಾನು ಹಬ್ಬ ನಾಳೆ ಅಂತ ಆಸ್ಟ್ರೇಲಿಯಾದಿಂದ ಬಂದಿರೋದ್ರಿಂದ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದೆಲ್ಲ ಇತ್ತು, ಮಾಡಿದ್ವಿ. ನಮ್ಮ ಮೈಸೂರಲ್ಲಿ ಹೇಗಿತ್ತು ಹಬ್ಬದ ಗಲಾಟೆ ಅಂತ ನೋಡಿದ್ರಿ ಅಲ್ವಾ. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ತೊಗೊಳೋದಿತ್ತು ಅಂತ ಹೇಳಿ ನಾನು ಇಲ್ಲಿ ಬ್ಯಾಂಗಲ್ಸ್ ತೊಗೊಳೋಕ್ಕೆ ಅಂತ ಕೂಡ ಬಂದಿದ್ದೆ. ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಊರಿಂದ ಅವಾಗ ತಾನೇ ಬಂದಿದ್ವಿ. ಅದರಲ್ಲೂ ಈ ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಮಾಡಿ ಇನ್ನೂ ಟಯರ್ಡ್ ಅನಿಸ್ಬಿಟ್ಟಿತ್ತು. ಇದು ಬಂದು ಗಣೇಶ ಹಬ್ಬದ ದಿನ ಬೆಳಗ್ಗೆ ಹೇಗೆಲ್ಲ ಪೂಜೆ ಆಯಿತು ಅಂತ ನಾನು ಇವಾಗ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನಾನು ಗೌರಿ ಹಬ್ಬದ್ದು ಯಾವುದೇ ಥರ ವಿಡಿಯೋದು ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ. ಜಸ್ಟ್ ನನ್ನ ಮಗಳು ರೆಡಿ ಆಗಿದ್ದನ್ನಷ್ಟೇ ಮಾತ್ರ ವಿಡಿಯೋನ ಮಾಡ್ಕೊಂಡು. ಹಾಗೆ ನಮ್ಮನೆ ಪದ್ಧತಿಯಲ್ಲಿ ಗಣೇಶ ಹಬ್ಬದ ದಿನ ಉತ್ತಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಅಂದರೆ ತನಿ ಹರ್ಕೊಂಡು ಬರ್ತೀವಿ ಅಲ್ವಾ. ಕೆಲವರೆಲ್ಲ ನಾಗರ ಪಂಚಮಿ ದಿನ ಮಾಡ್ತಾರೆ, ಕೆಲವರು ಗೌರಿ ಮತ್ತು ಗಣೇಶ ಹಬ್ಬದ ದಿನ ಮಾಡ್ತಾರೆ. ನಾವು ಗಣೇಶ ಹಬ್ಬದ ದಿನ ಚಿಗ್ಲಿ ಆಗಿರ್ಬೋದು ಮತ್ತು ತಂಬಿಟ್ಟು ಈ ಥರ ಹಣ್ಣುಗಳನ್ನೆಲ್ಲ ತೊಗೊಂಡೋಗಿ ಉತ್ತಕ್ಕೆ ತನಿ ಹರ್ಕೊಂಡು ಬರ್ತೀವಿ. ಈಗ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ನಾನು ವೇರ್ ಮಾಡಿರೋವಂಥ ಸ್ಯಾರಿ ಬಂದು ಲಾಸ್ಟ್ ಇಯರು ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದು. ಈ ಸಲ ಗಣೇಶ ಹಬ್ಬದ ದಿನ ವೇರ್ ಮಾಡಿದ್ದೀನಿ. ನಾವು ಆಸ್ಟ್ರೇಲಿಯಾದಲ್ಲಿ ಇದ್ದಿದ್ದರಿಂದ ಅಮ್ಮ ನನಗೆ ಅಂತ ಗೌರಿ ಹಬ್ಬಕ್ಕೆ ಸ್ಯಾರಿ ಎಲ್ಲ ತಂದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾನು ಸಂಜೆ ಮೇಲೆ ಎಲ್ಲ ಕೆಲಸ ಮುಗಿದು ಪೂಜೆ ಎಲ್ಲ ಮುಗಿದ ಮೇಲೆ ವೇರ್ ಮಾಡೋಣ ಸ್ಯಾರಿನ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ತೊಗೊಂಡಿರೋ ಅಂಥ ಸ್ಯಾರಿನೇ ಇವಾಗ ವೇರ್ ಮಾಡಿದ್ವಿ. ಈಗ ನಾವು ಉತ್ತಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬರೋಣ ಬನ್ನಿ. ಹಾಗೆ ನಮ್ಮ ಮನೆ ಸ್ವಲ್ಪ ದೂರದಲ್ಲೇ ಉತ್ತ ಇದೆ. ಅಲ್ಲಿ ಲಾಸ್ಟ್ ಇಯರ್ ಹೋಗಿ ನಾವು ಪೂಜೆ ಮಾಡಿದ್ದು. ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಫಸ್ಟ್ ಅಲ್ಲಿ ಹೋಗಿ ನೋಡೋಣ. ಅಕಸ್ಮಾತ್ ಅಲ್ಲ ಅಂದರೆ ನಾವು ಸಿದ್ಲಿಂಗ್ಪುರಕ್ಕೆ ಹೋಗಬೇಕಾಗಿರುತ್ತೆ. ಮೈಸೂರಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸಿದ್ಲಿಂಗ್ಪುರದಲ್ಲಿ ಉತ್ತ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಉತ್ತ ಎಲ್ಲ ಮಳೆ ಬಂದು ಫುಲ್ಲು ಇದಾಗ್ಬಿಟ್ಟಿತ್ತು. ಹಾಗಾಗಿ ಎಲ್ಲರೂ ಅಲ್ಲೇ ಪೂಜೆ ಮಾಡ್ತಿದ್ರು. ಅದು ಅಲ್ಲದೆ ನಾವು ಕೂಡ ಅಷ್ಟು ದೂರ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಕೂಡ ಅಲ್ಲೇ ಪೂಜೆ ಮಾಡ್ಕೊಂಡು ಬಂದ್ವಿ. ಈ ಜಾಗದಲ್ಲಿ ಉತ್ತ ಇತ್ತು. ನಾವು ವರ್ಷ ಬಂದು ಏನು ಪೂಜೆ ಮಾಡ್ತಿದ್ವಿ ಆವಾಗ ಉತ್ತ ಒಂದು ಸ್ವಲ್ಪ ದೊಡ್ಡದಾಗೇ ಇರ್ತಿತ್ತು. ಬಟ್ ಈ ಸಲ ಎಲ್ಲ ಮಳೆ ಉಯ್ದು ಅದೆಲ್ಲ ಇದಾಗ್ಬಿಟ್ಟಿತ್ತು. ಇಲ್ಲಿ ಯಾವ ಥರ ಆಗಿದೆ ಅಂತ ನೋಡ್ತಾ ಇರ್ಬೋದು. ಅಲ್ಲೇ ಎಲ್ಲರೂ ಪೂಜೆ ಮಾಡ್ತಿದ್ರು ಅಂತ ಹೇಳಿ ನಾವು ಕೂಡ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಿ. ಹಾಗೆ ನಾವು ಉತ್ತಕ್ಕೆಲ್ಲ ತನಿ ಹರ್ಕೊಂಡು ಮನೆಗೆ ಬಂದ ಮೇಲೆ ನನ್ನ ಬ್ರದರು ಗಣೇಶನ್ನ ಕೂರಿಸಿದ್ರು. ನಂತರ ನಾನು ಗೌರಿನ ಕೂರಿಸ್ತೀನಿ ಅಂತ ಹೇಳಿ ನಾನೇ ಗೌರಿನ ಕೂರಿಸ್ತಾ ಇದ್ದೆ. ನಾವು ಆಸ್ಟ್ರೇಲಿಯಾದಲ್ಲಿ ಏನೇ ಹಬ್ಬ ಮಾಡಿದ್ರು ನಮ್ಮ ಇಂಡಿಯಾದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿದ್ದು ಹಬ್ಬ ಮಾಡೋ ಅಷ್ಟು ಖುಷಿ ಅಂತೂ ಇರೋದೇ ಇಲ್ಲ. ನಮಗಂತೂ ಆ ಗೌರಿ ಹಬ್ಬಕ್ಕೆ ಬಂದಿರೋದು ತುಂಬಾ ಖುಷಿ ಅನಿಸ್ತಾ ಇತ್ತು. ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ವಿ. ಹಾಗೆ ನೀವೆಲ್ಲ ಹೇಗೆ ಹಬ್ಬನ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾವು ಆಸ್ಟ್ರೇಲಿಯಾದಲ್ಲಿ ಸಿಂಗಲ್ ಆಗಿದ್ದು ಹಬ್ಬ ಮಾಡೋದಕ್ಕೂ ಮತ್ತು ಈಗ ಫ್ಯಾಮಿಲಿ ಎಲ್ಲ ಸೇರಿ ಹಬ್ಬ ಮಾಡೋದಕ್ಕೂ ತುಂಬಾ ಖುಷಿ ಅನಿಸ್ತಿತ್ತು. ಹಾಗೆ ಗೌರಿಗೆ ಮತ್ತು ಗಣೇಶನಿಗೆ ಚಿನ್ನದ್ದು ಏನಾದರೂ ಒಂದು ಸರ ಹಾಕಬೇಕು ಅಂತ ಹೇಳಿ ಒಂದು ಒಡವೆನ ಹಾಕ್ತಾ ಇದ್ದೆ.
ಆಲ್ಮೋಸ್ಟ್ ದೇವ್ರ ಫೋಟೋಗೆಲ್ಲನೂ ಹೂ ಮುಡಿಸಿದ್ದಾಗಿತ್ತು, ಮತ್ತು ಗಣೇಶನ ವಿಗ್ರಹಕ್ಕೆ ಮಾತ್ರ ಈಗ ಅಲಂಕಾರ ಮಾಡೋದಷ್ಟೇ ಬಾಕಿ ಇತ್ತು, ಅದನ್ನು ಕೂಡ ಮುಗಿಸ್ತಾ ಇದ್ವಿ. ಗಣೇಶ ಹಬ್ಬ ಅಂತ ಅಂದರೆ ತುಂಬಾ ಕೆಲಸ ಇರುತ್ತೆ. ಗಣೇಶನ ಕೂರಿಸೋದು ಅಂದರೆ ಸುಮ್ಮನೆ ಅಲ್ಲ ಅಲ್ವಾ. ತುಂಬ ಕಡುಬು ಮತ್ತು ವಿವಿಧವಾದ ಅಡಿಗೆ ಊಟ ಎಲ್ಲ ಮಾಡಿ ಗಣೇಶನಿಗೆ ಪೂಜೆ ಮಾಡೋ ಅಷ್ಟರೊಳಗೆ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಬಾಗಿಲಲ್ಲಿ ಎಲ್ಲ ರಂಗೋಲಿ ಹಾಕಿ ಗಣೇಶನಿಗೆಲ್ಲ ಅಲಂಕಾರನ ಮುಗಿಸಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಗಣೇಶ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಹಣ್ಣು ಮತ್ತು ಮೋದಕ, ಚಕ್ಲಿ, ಇಡ್ಲಿ, ಚಟ್ನಿ ಈ ಥರ ಎಲ್ಲನೂ ಮಾಡಿಟ್ಟು ಮೊದಲನೇ ಪೂಜೆನ ವಿನಾಯಕನಿಗೆ ಮಾಡಿ ಮುಗಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಮಧ್ಯಾಹ್ನದಷ್ಟರೊಳಗಡೆ ಎಲ್ಲ ಥರ ಕಡುಬು ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ಫಸ್ಟು ಮೊದಲನೇ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆನ ಮಾಡ್ತಾ ಇದ್ದೀವಿ. ಹಾಗೆ ವಿಘ್ನ ವಿನಾಯಕನಿಗೆ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಮನೆಯಲ್ಲಿ ಎಲ್ಲರೂ ಸೇರಿ ಪೂಜೆನ ಮಾಡಿದ್ವಿ. ನಾನು ಅಷ್ಟೊಂದು ಎಲ್ಲ ಕ್ಲಿಪ್ಪಿಂಗ್ಸು ಡೀಪಾಗಿ ತೆಕ್ಕೊಂಡಿರಲಿಲ್ಲ, ಜಸ್ಟ್ ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೆ. ನಾನು ಪೂಜೆ ಮಾಡ್ತಿರೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೆ, ಎಲ್ಲರೂ ಪೂಜೆ ಮಾಡೋ ಅಂಥದ್ದನ್ನು ತೊಗೊಂಡಿರಲಿಲ್ಲ. ಅಲ್ಲಲ್ಲಿ ಸ್ವಲ್ಪ ಮಾತ್ರ ಎಲ್ಲರೂ ಪೂಜೆ ಮಾಡ್ತಿರೋದನ್ನು ಇಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ಅಷ್ಟೋತ್ರ ಎಲ್ಲ ಓದಿದ್ವಿ. ಎಲ್ಲರೂ ಸೇರಿ ಅಷ್ಟೋತ್ರ ಓದಿ ಗಣೇಶನಿಗೆ ಎಲ್ಲ ಸಂಕಷ್ಟಗಳನ್ನು ಪಾರು ಮಾಡಿ ಎಲ್ಲರಿಗೂ ಸರ್ವೋಜನೋ ಸುಖಿನೋ ಭವಂತು ಅಂತ ಕೇಳ್ಕೊತ ಪೂಜೆನ ಮುಗಿಸಿದ್ವಿ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಈ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ತಂದುಕೊಡ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ನಾವು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಈ ಥರ ಹೂವಿನ ದಾರವನ್ನು ಕಟ್ಕೊತಾ ಇದ್ವಿ. ನಾನು ನಮ್ಮ ತಾಯಿ ಮತ್ತು ನನ್ನ ಸಿಸ್ಟರು ಎಲ್ಲ ಸೇರಿ ಈ ಥರ ಹೂವಿನ ದಾರನ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಕಟ್ಕೊತಾ ಇದ್ವಿ. ಈ ಥರ ದೇವಸ್ಥಾನದಲ್ಲಿ ಗೌರಿ ಗುಡಿಯಲ್ಲೂ ಪೂಜೆ ಎಲ್ಲ ಮಾಡ್ಸೋಕೆ ಹೋದಾಗಲೂ ಕಟ್ಟಿಸ್ಕೊಬೋದು, ಅಥವಾ ನಾವೇ ಮನೇಲಿ ಗೌರಿನ ಕೂರಿಸ್ತೀವಲ್ವ ಆವಾಗ ದೇವ್ರ ಮುಂದೆ ಇಟ್ಬಿಟ್ಟು ಬೇಕಾದರೂ ಮಾಡ್ಕೋಬೋದು. ನಾವು ಗೌರಿ ಗುಡೀಲಿ ಅಂದರೆ ಗೌರಿನ ನಮ್ಮ ಮನೇಲೇ ಕೂರಿಸೋದ್ರಿಂದ ನಾವು ಮನೆಯಲ್ಲೇ ಈ ಥರ ಮಾಡಿಕೊಂಡು ಕಟ್ಕೊತಾ ಇದ್ವಿ. ಮೊದಲನೇ ಪೂಜೆಯನ್ನು ಮಾಡಿ ಮುಗಿಸಿದ್ವಿ. ನೀವೆಲ್ಲರೂ ಹೇಗೆ ಗಣೇಶ ಹಬ್ಬನ ಆಚರಣೆ ಮಾಡ್ತೀರಾ ಅನ್ನೋದನ್ನು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನಾವು ಈಗ ಮೊದಲನೇ ಪೂಜೆ ಆದಮೇಲೆ ಎಲ್ಲ ಥರ ಅಡುಗೆನ ಮಾಡಿ ಗಣೇಶನಿಗೆ ನೈವೇದ್ಯಕ್ಕೆ ಇಟ್ಟು ನಂತರ ಊಟ ಮಾಡ್ತೀವಿ. ನೀವೆಲ್ಲರೂ ಹೇಗೆ ಮಾಡ್ತೀರಾ ಅನ್ನೋದನ್ನು ತಿಳಿಸಿ. ಈಗ ನಮ್ಮದು ಪೂಜೆ ಎಲ್ಲ ಆಗಿದೆ, ಇನ್ನೇನು ಮಧ್ಯಾಹ್ನದ ಅಡುಗೆನ ರೆಡಿ ಮಾಡೋದಿದೆ. ಅಮ್ಮ ಮತ್ತು ನಾವು ಸೇರಿ ಎಲ್ಲ ಥರ ಅಡುಗೆನ ಮಾಡಿ ನೆಕ್ಸ್ಟು ಮಧ್ಯಾಹ್ನದ್ದು ಪೂಜೆನ ಮಾಡಬೇಕು. ಅಂದರೆ ನಾವು ಈ ಹಬ್ಬಕ್ಕೆ ಕಾಯಿ ಕಡುಬು ಮತ್ತು ಎಳ್ಳಿನ ಕಡುಬು, ಖಾರ ಕಡುಬು ಮತ್ತು ಕೆಲವರು ಚಿತ್ರಾನ್ನ, ಪುಳಿಯೋಗರೆ, ಬಾತು ಆ ಥರ ಮಾಡ್ತಾರೆ. ನಾವಿವತ್ತು ಬಾತ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅಡುಗೆ ಮಾಡ್ತಿರೋವಂಥ ವೀಡಿಯೋಸ್ನ ಯಾವುದೂ ತೊಗೊಳೋಕ್ಕಾಗಿರಲಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೆ, ಅದನ್ನಷ್ಟೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನಂತರ ಮಾಡಿರೋ ಅಂಥ ಅಡುಗೆ ಎಲ್ಲನೂ ದೇವರ ಮುಂದೆ ಇಟ್ಟು ಮಧ್ಯಾಹ್ನದ್ದು ಪೂಜೆನ ಮಾಡ್ತಾ ಇದ್ವಿ. ಪುನಃ ನೋಡ್ತಾ ಇರ್ಬೋದು, ಮೋದಕ, ಚಕ್ಲಿ ಮತ್ತು ಹಣ್ಣೆಲ್ಲ ಇಟ್ಟು ಜೊತೆಗೆ ಕಡುಬು, ಬಾತು, ಹೆಸರುಬೇಳೆ, ಪಲ್ಯ ಈ ಥರ ಎಲ್ಲನೂ ಮಾಡಿ ಗಣೇಶನ ಮುಂದೆ ನೈವೇದ್ಯಕ್ಕಿಟ್ಟು ಪೂಜೆನ ಮಾಡಿದ್ವಿ. ಹಾಗೆ ಇನ್ನು ಸಂಜೆ ನಾನು ಹೊಸ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ಇದು ನಾವು ಆಸ್ಟ್ರೇಲಿಯಾದಿಂದ ಬರೋ ಅಷ್ಟರಲ್ಲಿ ನನಗೆ ಅಂತ ಅಮ್ಮ ತೆಗೆದಿಟ್ಟಿದ್ರು. ಬಂದು ನಾವು ಸ್ಯಾರಿ ಎಲ್ಲ ತೊಗೊಂಡು ವರ್ಕ್ ಎಲ್ಲ ಮಾಡಿಸಿ
ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕಾಗೋದಿಲ್ಲ ಒಂದು ದಿನದಲ್ಲಿ. ನಾವು ಹಬ್ಬ ನಾಳೆ ಅಂತ ಬಂದಿರೋದ್ರಿಂದ ಅವರೇ ಎಲ್ಲ ರೆಡಿ ಮಾಡಿಸಿ ಇಟ್ಟಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಇದು ನನ್ನ ಮಗಳಿಗೆ ಅಂತ ತೊಗೊಂಡಿರೋ ಅಂಥ ಲೆಹೆಂಗಾ. ಬಟ್ ಇದ್ರದ್ದು ವೇಲ್ ಅಷ್ಟೊಂದು ನನಗೆ ಇಷ್ಟ ಆಗಿರಲಿಲ್ಲ, ದುಪ್ಪಟ. ಹಾಗಾಗಿ ನಾನು ಬೇರೆ ದುಪ್ಪಟ ತೊಗೊಂಡಿದ್ದೆ, ಅದನ್ನು ಕೂಡ ಸ್ಟಿಚ್ ಮಾಡಿಸೋಷ್ಟು ಟೈಮ್ ಇರಲಿಲ್ಲ. ಹಾಗೆ ನನ್ನ ಮಗಳು ಕೂಡ ಆ ಡ್ರೆಸ್ಸಲ್ಲಿ ತುಂಬಾ ಮುದ್ದ ಕಾಣ್ತಿದ್ಲು. ಬಟ್ ವಿಡಿಯೋ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಅವಳಿಗೆ ರೆಡಿನೇ ಇರಲಿಲ್ಲ, ಯಾಕೆಂದರೆ ತುಂಬಾ ಸ್ಟ್ರೇನ್ ಆಗಿದ್ಲು ಅವಳು ಕೂಡ. ಹಾಗಾಗಿ ಅದರದ್ದು ಫೋಟೋ ಒಂದು ಹಾಕಿದ್ದೆ ಅಷ್ಟೇ, ನೋಡ್ತಾ ಇರ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಅವಳದು ವೀಡಿಯೋದು ಅಂದರೆ ಆ ಡ್ರೆಸ್ ಹಾಕಿರೋಂಥ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ಇನ್ನು ಸಂಜೆ ನಾನು ತುಪ್ಪದ ದೀಪ ಎಲ್ಲ ಹಚ್ಚಿ, ಮತ್ತು ಅಮ್ಮ ಸಂಜೆ ಪೂಜೆಗೆ ಅಂತ ಹೇಳಿ ನೈವೇದ್ಯಕ್ಕೆ ಚಿತ್ರಾನ್ನ ಮತ್ತು ಕಡಲೆಕಾಳ್ದು ಉಸ್ಲಿ ಎಲ್ಲನೂ ಮಾಡಿ ಕೊಟ್ಟಿದ್ರು. ಅದನ್ನೆಲ್ಲ ಇಟ್ಟು ನಾವು ಗಣೇಶನಿಗೆ ಈಗ ಸಂಜೆ ಪೂಜೆನ ಮಾಡ್ತಾ ಇದ್ದೀನಿ. ಈ ಸ್ಯಾರಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಪರ್ಪಲ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ತುಂಬ ದಿನದಿಂದ ಇಷ್ಟ ಆಯಿತು, ಬಟ್ ನನಗೆ ಸಿಕ್ಕಿರಲಿಲ್ಲ. ಹಾಗೆ ಈ ಸಲ ಸಿಕ್ತು ಅಂತ ಹೇಳಿ ನನಗೆ ಅಮ್ಮ ತೆಗೆದಿಟ್ಟಿದ್ರು. ತುಂಬಾ ಇಷ್ಟ ಆಯಿತು. ಕಲರ್ ಅಂತೂ ತುಂಬ ರಿಚ್ಚಾಗಿ ಕಾಣಿಸ್ತಾ ಇತ್ತು, ನೋಡ್ತಾ ಇರ್ಬೋದು. ನಮ್ಮದು ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾವು ಸಂಜೆನೇ ಗಣೇಶನ ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. 3 ದಿನ ಎಲ್ಲ ಇಟ್ಕೊಂಡ್ರೆ ತುಂಬ ಮಡಿಯಾಗಿ ಮತ್ತು ಟೈಮ್ಗೆ ನೈವೇದ್ಯ ಎಲ್ಲ ಮಾಡಿ ಇಡಬೇಕಾಗುತ್ತೆ. ಮಗು ಇರೋದ್ರಿಂದ ಅದನ್ನೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಸಂಜೆನೇ ಗಣೇಶನ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಮನೆಗೆ ಹತ್ತಿರವಾಗಿ ಒಂದು ಕಾವಲಿ ಇದೆ, ಹಾಗಾಗಿ ಅಲ್ಲಿಗೆ ಹೋಗಿ ಗಣೇಶನ ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಕಾವಲಿ ಹೇಗಿದೆ ಅಂತ ಅಂದ್ಬಿಟ್ಟು ಗಣೇಶನ ಅಲ್ಲಿ ಇಟ್ಟು ತುಂಬ ಜನ ಅಲ್ಲಿನೇ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದರು. ಹಾಗಾಗಿ ನಾವು ವರ್ಷವೂ ಕೂಡ ಇಲ್ಲೇ ಗಣೇಶನ ವಿಸರ್ಜನೆ ಮಾಡೋದು. ಅಲ್ಲಿ ಹೋಗಿ ಗಣೇಶನಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ನಂತರ ವಿಸರ್ಜನೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮನೆ ಗಣೇಶ ಹಬ್ಬ, ಗೌರಿ ಹಬ್ಬ ಹೇಗಾಯಿತು ಅಂತ ಈ ಚಿಕ್ಕ ವಿಡಿಯೋ ಮುಖಾಂತರ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ. ಈ ಗೌರಿ ಗಣೇಶ ಹಬ್ಬ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲ ತಂದುಕೊಡ್ಲಿ ಅಂತ ಭಗವಂತನ ಪ್ರಾರ್ಥನೆನ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. See you on next video. Thank you for watching.